ಆರೋಪಿ ದರ್ಶನ್ ಮನೆಯಿಂದ ಲಗೇಜ್ ಪ್ಯಾಕ್ ಆಗ್ತಾ ಇದೆಯಂತೆ. ಸದ್ಯ ಲಭ್ಯ ಆಗ್ತಾ ಇರೋ ಅಪ್ಡೇಟ್, ಕಾರಲ್ಲಿ ಲಗೇಜ್ ತುಂಬಿಕೊಂಡು ಅಳಿಯ ಹೋಗ್ತಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಗೊತ್ತಾಗ್ತಾ ಇದೆ. ದರ್ಶನ್ರ ಮನೆಯಿಂದ ಅವರ ಅಳಿಯ ಚಂದನ್ ತೆರಳುತ್ತಾ ಇದ್ದಾರೆ. ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಗಂಟು ಮೂಟೆ ಸಮೇತ ಆರೋಪಿ ದರ್ಶನ್ ಮನೆಯಿಂದ ಲಗೇಜ್ ಪ್ಯಾಕ್ ಮಾಡಿಕೊಂಡು ಅಳಿಯ ಚಂದನ್ ಅಲ್ಲಿಂದ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರು ಇರಲಿಲ್ಲ, ಇದಕ್ಕೆ ಮುಂಚೆನೂ ನಾವು ನೋಡ್ತಾ ಇದ್ವಿ ಅವರ RR ನಿವಾಸದ ಸಮೀಪ ಅಲ್ಲಿ ಯಾರು ಕೂಡ ಇರಲಿಲ್ಲ, ಬೆಳಗ್ಗೆಯಿಂದ ದರ್ಶನ್ ಕೂಡ ಇರಲಿಲ್ಲ ಅನ್ನೋ ಮಾಹಿತಿ ಇತ್ತು. ಬಟ್ ಈಗ ಅಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ, ನೋಡ್ತಾ ಇದ್ವಿ. ಸೊ ನೀವು ಆ ದೃಶ್ಯದಲ್ಲಿ ಗಮನಿಸಿದ ಹಾಗೆ ದರ್ಶನ್ರ ಅಳಿಯ ಚಂದನ್ ಈಗ ದರ್ಶನ್ರ RR ನಗರದ ಈ ನಿವಾಸಕ್ಕೆ ಬಂದಿದ್ದಾರೆ. ಬ್ಯಾಗ್ಗಳಲ್ಲಿ ಲಗೇಜ್ ತುಂಬಿಕೊಂಡು ಅಲ್ಲಿಂದ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಇಷ್ಟೇ. ಯಾವ ಲಗೇಜು ಅಲ್ಲಿಂದ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೂ ಹೊರಟರು ಗೊತ್ತಿಲ್ಲ. ದರ್ಶನ್ರಿಗೆ ಬೇಕಾದಂಥ ಲಗೇಜ್ ಅದು, ಯಾಕಂದರೆ ಮತ್ತೆ ಈಗ ಪರಪ್ಪನ ಅಗ್ರಹಾರಕ್ಕೆ ಹೋಗಬೇಕು. ಅದಾದಮೇಲೆ ಈಗ ಸುಪ್ರೀಂ ಕೋರ್ಟ್ ಹೇಳಿರೋದೇನು, ಯಾವ್ಯಾವ ಕಾರಾಗೃಹದಲ್ಲಿದ್ದರೋ ಅಲ್ಲಲ್ಲಿಗೆ ಕಳಿಸ್ಬೇಕು ಅಂತ. ಸೊ ಒಂದು ವೇಳೆ ಹಾಗೇನಾದರೂ ಆದರೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ದರ್ಶನ್ ಇದ್ದಿದ್ದು ಜಾಮೀನು ಸಿಗೋದಕ್ಕೆ ಮುಂಚೆ, ಜಾಮೀನು ಸಿಕ್ಕಾದ ಮೇಲೆ ಮತ್ತೆ ಬೆಂಗಳೂರಲ್ಲಿ ಬಂದು ಕೆಂಗೇರಿ ಸಮೀಪ BGL ಹಾಸ್ಪಿಟಲ್ನಲ್ಲಿ ಅವರು ಅಡ್ಮಿಟ್ ಆಗಿದ್ರು. ಡೀಟೇಲ್ಸ್ ಕೊಡ್ತಾರೆ RR ನಗರದ ದರ್ಶನ್ ನಿವಾಸದ ಸಮೀಪದಿಂದ ಲೋಕೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಕೇಶ್, ಸ್ವಲ್ಪ ಹೊತ್ತಿನ ಮುಂಚೆ ನೀವು ಅಲ್ಲಿಂದಾನೆ ರಿಪೋರ್ಟ್ ಮಾಡ್ತಾ ಇದ್ರಿ, ಯಾರೊಬ್ರು ಇಲ್ಲ ಇಲ್ಲಿ, ಏನು ಬೆಳವಣಿಗೆಗಳಿಲ್ಲ ಅಂತ ಹೇಳ್ತಾ ಇದ್ರಿ. ಬಟ್ ಈಗ ಚಿತ್ರಣ ಬದಲಾದ ಹಾಗಿದೆ. ಯಾರು ಬಂದಿದ್ರು ನಿವಾಸಕ್ಕೆ, ಏನೆಲ್ಲ ಆಗ್ತಾ ಇದೆ ಸದ್ಯ ಅಲ್ಲಿ? ಖಂಡಿತ ವಿಜಯ್, ಒಂದು ಅರ್ಧ ಗಂಟೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಇರಲಿಲ್ಲ, ಯಾರೂ ಮನೆಗೂ ಕೂಡ ಭೇಟಿಯನ್ನು ಕೊಟ್ಟಿಲ್ಲ. ಆ ಒಂದು ಸಂದರ್ಭದಲ್ಲಿ ಅರ್ಧ ಗಂಟೆ ಹಿಂದೆ ಬಂದಂಥ ದರ್ಶನ್ ಅವರ ಅಳಿಯ ಚಂದ್ರು ಈಗಷ್ಟೇ ಒಂದು ಬಂದ ಕೆಲವು ಹೊತ್ತಿನಲ್ಲೇ ಲಗೇಜ್ ಪ್ಯಾಕ್ ಮಾಡಿರುವಂಥ ಬ್ಯಾಗನ್ನು ತೆಗೆದುಕೊಂಡು ಈಗಷ್ಟೇ ಹೊರಟ್ರೆ. ಯಾಕಂದರೆ ಈ ವಿಚಾರ ನೋಡಿದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಇವತ್ತು ಕಸ್ಟಡಿಗೆ ಹೋಗ್ತಾರೆ ಅನ್ನುವಂಥ ಒಂದು ಮಾಹಿತಿ. ಯಾಕಂದರೆ ಈಗ ಬೈಲ್ ವಜಾ ಆಗಿರೋ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಬೆಂಗಳೂರಿನಿಲ್ಲ, ಹೊರಗಡೆ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹೊಸಕೆರೆಹಳ್ಳಿಗೆ ಮತ್ತೆ ದರ್ಶನ್ ಅವರು ಬರುವಂಥ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಸೊ ಅಲ್ಲಿಂದ ಪೊಲೀಸರು ಅವರನ್ನು ಕಸ್ಟಡಿ ತಗೊಳ್ಳುವಂಥ ಸಾಧ್ಯತೆಗಳಿದೆ. ಸೊ ಈ ಹಿನ್ನೆಲೆಯಲ್ಲಿ ಯಾಕಂದರೆ ಬಳ್ಳಾರಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಥವಾ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಚಂದ್ರು ಅವರೇ ಅವರಿಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನು, ಬಟ್ಟೆಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಸೊ ಇವತ್ತು ಕೂಡ ಅವರು ಕಸ್ಟಡಿಗೆ ಹೋಗುವ ಹಿನ್ನೆಲೆಯಲ್ಲಿ ಅಥವಾ ಸಾಧ್ಯತೆ ಜಾಸ್ತಿ ಇರೋ ಸಂದರ್ಭದಲ್ಲಿ ಅವರು ಬ್ಯಾಗನ್ನು ಪ್ಯಾಕ್ ಮಾಡ್ಕೊಂಡು ಸದ್ಯ RR ನಗರದ ನಿವಾಸದಿಂದ ಹೊರಟಿದ್ದಾರೆ ವಿಜಯ್. ಸದ್ಯ ಅವರೊಬ್ಬರೇ ಬಂದಿದ್ದ ಲೋಕೇಶ್, ಅಥವಾ ಇನ್ನುಳಿದವರು ದರ್ಶನ್ರಿಗೆ ಸಂಬಂಧಪಟ್ಟವರು ಯಾರಾದರೂ ಇದ್ದಾರಾ? ಮತ್ತೆ ದರ್ಶನ್ ಈಗ ಎಲ್ಲೂ ಇಲ್ಲ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ, ಅದ್ರ ಬಗ್ಗೆ ಏನಾದರೂ ತಿಳಿದು ಬರ್ತಾ ಇದೆಯಾ? ಖಂಡಿತ ವಿಜಯ್, ದರ್ಶನ್ ಅವರ ನಿವಾಸ ಅಂತ ತಗೊಳ್ಳಿದರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ಇಲ್ಲಿ ಕೆಲಸಗಾರರು ಕೂಡ ಇರ್ತಾ ಇದ್ರು. ಈ ಒಂದು ಪ್ರಕರಣ ಆದ ನಂತರದಲ್ಲಿ ಬೆರಳೆಣಿಕೆ ಕೆಲಸಗಾರರಷ್ಟೇ ಈಗ RR ನಗರದ ನಿವಾಸದಲ್ಲಿ ಮೇಂಟೈನ್ ಮಾಡ್ತಿರುವಂಥದ್ದು. ಈಗ ಒಂದಷ್ಟು ಇಬ್ಬರು ಹುಡುಗರನ್ನು ಬಿಟ್ಟರೆ ಯಾರು ಕೂಡ ಮನೆಯಲ್ಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಚಂದ್ರ ಅವರು ಬಂದು ಮೊದಲೇ ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ರೀತಿಯ ಬಟ್ಟೆಗಳನ್ನು ಅವರು ವ್ಯವಸ್ಥೆ ಮಾಡಿ ಇಟ್ಟಿದ್ರು. ಸೊ ಬಂದ ಒಂದು 5-10 ನಿಮಿಷದಲ್ಲೇ ಅವರು ಲಗೇಜ್ ಪ್ಯಾಕ್ ಆಗಿರುವಂಥ ಲಗೇಜನ್ನು ತೆಗೆದುಕೊಂಡು ಹೋದರು. ಸೊ ಸದ್ಯಕ್ಕೆ ಅಂದರೆ ಈ ಒಂದು ಪ್ರಕರಣ ಆದ ನಂತರ ದರ್ಶನ್ ಅವರು ಕೂಡ ಇಲ್ಲಿ ಹೆಚ್ಚಾಗಿ ಭೇಟಿಯನ್ನು ಕೊಡ್ತಿಲ್ಲ. ಒಂದಷ್ಟು ಜಿಮ್ ವರ್ಕೌಟ್ ಏನಂತಿದ್ರೆ ಮಾತ್ರ ಇಲ್ಲಿಗೆ ಬರ್ತಾಯಿದ್ರು. ಅದನ್ನು ಹೊರತುಪಡಿಸಿ ಹೊಸಕೆರೆಹಳ್ಳಿ ಇರುವಂಥ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ಜಾಸ್ತಿ ಹೊತ್ತು ಅಲ್ಲಿ ಕಾಲ ಕಳೀತಾ ಇದ್ರು. ಸೊ ಇನ್ನು RR ನಗರದ ನಿವಾಸ ಸದ್ಯದ ಮಟ್ಟಿಗೆ ಯಾರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾಣಿಸ್ಕೊತಲ್ಲ, ಮತ್ತು ಕೆಲಸ ಮಾಡ್ತಾರೋ ಯುವಕರು ಕಾಣಿಸ್ತಾ ಇಲ್ಲ. ಅದಕ್ಕೆ ಥ್ಯಾಂಕ್ ಯು ಲೋಕೇಶ್. ಯಾವಾಗಲೂ ಯಾವ ರೀತಿ ಸಿಚುವೇಶನ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇತ್ತು ದರ್ಶನ್ರ ನಿವಾಸದ ಸಮೀಪ, ಇವತ್ತು ಹಾಗಿಲ್ಲ. ಎಲ್ಲವೂ ಕೂಡ ಭಿನ್ನವಾಗಿದೆ. ಕಾರಣ, ಅವರಿಗೆ ಬೇಲ್ ರದ್ದಾಗಿರೋದ್ರಿಂದಾಗಿ ಸಹಜವಾಗಿ ಅವರ ಅಭಿಮಾನಿಗಳು ಬೇಸರದಲ್ಲಿರ್ತಾರೆ, ಆಪ್ತರು, ಸಂಬಂಧಿಕರು ಮತ್ತೆ ಸ್ವತಃ ದರ್ಶನ್ ಕೂಡ ಬೇಸರದಲ್ಲಿ ಇರ್ತಾರೆ. ಹೈಕೋರ್ಟ್ನಲ್ಲಿ ಹೇಗೆ ನಮಗೆ ಜಾಮೀನು ಸಿಕ್ತೋ ಹಾಗೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಸಿಗಬಹುದು. ಹೆಸರಾಂತ ವಕೀಲರನ್ನ ನಾವು ನೇಮಕ ಮಾಡ್ಕೊಂಡಿದ್ದೀವಿ, ಪ್ರಬಲವಾದಂಥ ವಾದ ಮಂಡನೆಯಾಗಿದೆ. ಈ ಕೇಸ್ನಲ್ಲಿ ದರ್ಶನ್ರ ಪಾತ್ರವೇ ಇಲ್ಲ ಅಂತ ಒಂದು ಹಂತದಲ್ಲಿ ವಾದ ಮಾಡಿದ್ರು. ಅಂದರೆ ಅದಕ್ಕೆ ಸರಿಯಾದ ಸಾಕ್ಷಿಗಳಿಲ್ಲ ಅನ್ನೋದು ವಕೀಲರ ವಾದ ಆಗಿತ್ತು. ಅದರ ಜೊತೆಗೆ ಮೈಸೂರಲ್ಲಿ ಅರೆಸ್ಟ್ ಮಾಡಿದ್ದು, ಅದಾದಮೇಲೆ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದು, ಅಲ್ಲಿವರೆಗೂ ಪೊಲೀಸರು ಮಾಹಿತಿಯನ್ನೇ ಕೊಟ್ಟಿರಲಿಲ್ಲ. ಆಮೇಲೆ FIR ಆಗಿದ್ದು, ಸಂಜೆ ನಂತರ ಅದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದ್ದು ಅಂತ ಇನ್ವೆಸ್ಟಿಗೇಷನ್ನಲ್ಲಿ ಏನೇನೆಲ್ಲ ಲೂಪ್ ಹೋಲ್ಸ್ ಇದೆ ಅನ್ನೋದನ್ನ ನ್ಯಾಯಾಲಯದ ಗಮನಕ್ಕೆ ತರೋ ಪ್ರಯತ್ನ ಮಾಡಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.